ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಜಸ್ಟ್ ಒಂದು 10 ನಿಮಿಷದಲ್ಲಿ ನೀವು ಯಾವುದೇ ರೀತಿ ಕಡಲೆ ಹಿಟ್ಟು ಬೇಡ, ಎಣ್ಣೆಯಲ್ಲಿ ಕರೆದು ನೀವು ಈ ಮೋತಿಚೂರನ್ನ ರೆಡಿ ಮಾಡೋದು ಬೇಡ. ಇನ್ಸ್ಟೆಂಟಾಗಿ ಜಸ್ಟ್ ಒಂದು 10 ನಿಮಿಷದಲ್ಲಿ ಉಪ್ಪಿಟ್ಟು ರವೆಯಿಂದ ನೀವು ಈ ಟೇಸ್ಟಿಯಾದಂಥ ಸ್ವೀಟ್ನ ಒಂದು 10 ನಿಮಿಷದಲ್ಲಿ ಮನೇಲೇ ಮಾಡ್ಬೋದು. ಸೊ ಒಂದು 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಈ ಲಡ್ಡುನ ನೀವು ಟ್ರೈ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಉಪ್ಪಿಟ್ಟಿನ ರವೆಯನ್ನು ತೊಗೊಳ್ತಾ ಇದ್ದೀನಿ. ದಪ್ಪವಾದಂಥ ರವೆ ಇರುತ್ತಲ್ಲ, ಉಪ್ಪಿಟ್ಟಿನ ರವೆ, ಸೂಜಿ ರವೆ ಅಲ್ಲ, ಉಪ್ಪಿಟ್ಟಿನ ರವೆಯನ್ನು ತೊಗೊಳ್ತಾ ಇದ್ದೀನಿ. ಸೊ ನೀವೇನಾದರೂ ಗೋಧಿ ಉಪ್ಪಿಟ್ಟಿನ ನುಚ್ಚು ಬರುತ್ತಲ್ವ, ಅದನ್ನು ಕೂಡ ತೊಗೊಳ್ಬೋದು. ನಾನಿಲ್ಲಿ ನಾರ್ಮಲಾಗಿ ಎಲ್ಲರ ಮನೆಯಲ್ಲಿ ಸಿಗುವಂಥ ಈ ಉಪ್ಪಿಟ್ಟು ರವೆನ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಚೆನ್ನಾಗಿ ಬಿಸಿಯಾದಂಥ ತುಪ್ಪದಲ್ಲಿ ನಾನೀಗ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಉಪ್ಪಿಟ್ಟು ರವೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ನಾವು ತುಪ್ಪದಲ್ಲಿ, ಅಷ್ಟು ಚೆನ್ನಾಗಿ ನಮಗೆ ಈ ಲಡ್ಡು ಕೂಡ ರೆಡಿಯಾಗುತ್ತೆ. ಸ್ನೇಹಿತರೆ, ಖಂಡಿತವಾಗ್ಲೂ ನಿಮಗೆ ಮೋತಿಚೂರು ಲಡ್ಡು ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು ಈ ಥರ ನೀವು ಲಡ್ಡುನ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವರಿಗೆ ಸ್ವೀಟ್ ತಿನ್ನೋಕ್ಕೆ ಇಷ್ಟ ಇರಲ್ಲ, ಕೆಲವರಿಗೆ ಕೇಸರಿ ಬಾತ್ ತಿನ್ನೋಕ್ಕೆ ಇಷ್ಟ ಇರಲ್ಲ. ಅಂಥವ್ರಿಗೆ ಈ ಲಡ್ಡುನ ನೀವು ಮಾಡಿಕೊಟ್ರೆ ಒಂದು ಬಿಡದಾಗೆ ಎಲ್ಲದು ಖಾಲಿ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ವಿಧಾನದಿಂದ ಪರ್ಫೆಕ್ಟಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಸೊ ನೀವು ನೋಡ್ತಿರ್ಬೋದು, ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಕಲರ್ ಕಂಪ್ಲೀಟಾಗಿ ಸ್ವಲ್ಪ ಚೇಂಜ್ ಆಗಬೇಕು. ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ತುಪ್ಪದಲ್ಲಿ ಚೆನ್ನಾಗಿ ಕೈ ಬಿಡದ ಹಾಗೆ ನೀವು ಒಂದು 15ರಿಂದ 20 ನಿಮಿಷ ನೀವು ಚೆನ್ನಾಗಿ ರವೆಯನ್ನು ಹುರ್ಕೊಳ್ಬೇಕಾಗುತ್ತೆ. ಈ ರೀತಿ ನೀವು ರವೆಯನ್ನು ಹುರ್ಕೊಂಡಾಗ ಮಾತ್ರ ನಿಮಗೆ ಒಂದು ಒಳ್ಳೆ ಹೆಲ್ದಿಯಾದ ಈ ಲಡ್ಡು ಕೂಡ ರೆಡಿಯಾಗುತ್ತೆ. ನೀವೀಗ ನೋಡ್ತಿರ್ಬೋದು, ಚೆನ್ನಾಗಿ ಒಂದು 10 ನಿಮಿಷ ನಾನೀಗ ರವೆಯನ್ನು ಹುರ್ಕೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನಾನು ಉಪ್ಪಿಟ್ಟಿನ ರವೆಗೆ ಯಾವ ಕಪ್ ಅಳತೆಯಿಂದ ನಾನು ಉಪ್ಪಿಟ್ಟಿನ ರವೆಯನ್ನು ಹಾಕ್ಕೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 2.5 ಕಪ್ ಆಗುವಷ್ಟು ನಾನು ಬಿಸಿ ನೀರನ್ನು ತೊಗೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ರವೆಯನ್ನು ಹುರ್ಕೊಳ್ಳುವಾಗಲೇ ನೀವು ಇನ್ನೊಂದು ಗ್ಯಾಸಲ್ಲಿ ಬಿಸಿನೀರನ್ನು ಹಾಕಿಟ್ಬಿಡಿ. 2.5 ಗ್ಲಾಸ್ ಆಗುವಷ್ಟು ನಾನು ಬಿಸಿ ನೀರನ್ನು ತೊಗೊಳ್ತಾ ಇದ್ದೀನಿ. ಸೊ ರವೆಯನ್ನು ಚೆನ್ನಾಗಿ ರೋಸ್ಟ್ ಮಾಡಿ ನಂತರ ಬಿಸಿ ನೀರನ್ನು ಹಾಕಿ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದಾಗ ಮಾತ್ರ ನಮಗೆ ಲಡ್ಡು ಸ್ಟ್ರೆಚ್ಚರಲ್ಲಿ ಈ ಉಪ್ಪಿಟ್ಟಿನ ರವೆ ರೆಡಿಯಾಗುತ್ತೆ. ಕಂಟಿನ್ಯೂಸ್ ಆಗಿ ಕೈ ಬಿಡದ ಹಾಗೆ ನೀವು ಬೇಕಿದ್ರೆ ಒಂದು 2.5 ಕಪ್ ಕೂಡ ನೀರು ಹಾಕ್ಕೊಳ್ಬೋದು. ಸೊ ಉಪ್ಪಿಟ್ಟು ರವೆ ಸ್ವಲ್ಪ ದಪ್ಪ ಕಡಿಮೆ ಇರೋದ್ರಿಂದ ಬೇಗ ನೀರಲ್ಲಿ ಕುದಿಯುತ್ತೆ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟನ್ನು ಆರೆಂಜ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫುಡ್ ಕಲರ್ನ ಮಿಸ್ ಮಾಡದೆ ಹಾಕಿ. ಫುಡ್ ಕಲರ್ ಎಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಕೈ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು. ನೀವೇನಾದರೂ ಕ್ವಾಂಟಿಟಿ ಉಪ್ಪಿಟ್ಟಿನ ರವೆ ಜಾಸ್ತಿ ತೊಗೊಂಡ್ರೆ ನೀರನ್ನು ಕೂಡ ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಗೋಧಿ ನುಚ್ಚಿಂದ ಉಪ್ಪಿಟ್ಟು ರವೆ ಏನಾದರೂ ನೀವು ತೊಗೊಂಡ್ರೆ 1 ಕಪ್ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಅದು ದಪ್ಪ ಇರುತ್ತೆ ಅಲ್ವಾ, ಸೊ ಆ ಕಾರಣಕ್ಕಾಗಿ ನೀವು ತಿರುಗಿಸ್ತಾ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಳ್ಕೊಳ್ತಾ ಇದೆ ಅಂತ. ಈ ಥರ ಬರಲೇಬೇಕು ನಮಗೆ. ಈ ಥರ ಬಂದರೆ ಮಾತ್ರ ನಮಗೆ ಲಡ್ಡು ಶೇಪಲ್ಲಿ ಇದನ್ನು ನಾವು ಕಟ್ಕೊಳ್ಬೋದು. ಸೊ ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಳ್ಕೊಳ್ತಾ ಇದೆ ಅಂತ. ಸೊ ನೋಡಿ, ಈಗ ಚೆನ್ನಾಗಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು. ಈ ರೀತಿ ಇದು ಚೆನ್ನಾಗಿ ಹಾಳ್ಕೊಳ್ಬೇಕು. ಈ ರೀತಿ ಹಳ್ಕೊಳ್ಳೋ ತನಕ ನೀವು ಅಂದರೆ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡು ಈ ಥರ ಗಟ್ಟಿಯಾಗಿ ಸ್ವಲ್ಪ ನಮಗೆ ಉದುರು ಥರ ಅನ್ನಿಸ್ಬೇಕು ಮಿಕ್ಸ್ ಮಾಡುವಾಗ. ಸೊ ನೀವು ನೋಡ್ತಿರ್ಬೋದು, ಉದುರು ಥರ ಅನ್ನಿಸ್ತಾ ಇದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಮವಾಗಿ ಅಂದ್ಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ 1 ನಿಮಿಷ ಗ್ಯಾಸನ್ನು ಆನಲ್ಲೇ ಇಟ್ಕೊಳ್ಬೇಕು. 1 ನಿಮಿಷ ಗ್ಯಾಸನ್ನು ಆನಲ್ಲೇ ಇಟ್ಕೊಂಡು ಚೆನ್ನಾಗಿ ರವೆ ಹಳ್ಕೊಂಡು, ಅಂದರೆ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಳಿಸ್ಕೊಳ್ಬೇಕು. 1 ನಿಮಿಷ ಆದಮೇಲೆ ನಾನೀಗ ಪ್ಲೇಟ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಯಾವುದೇ ರೀತಿ ತಳ ಕೂಡ ಹತ್ತಿಲ್ಲ, ರವೆ ಒತ್ತಿ ಕೂಡ ಹೋಗಿಲ್ಲ, ತುಂಬ ಚೆನ್ನಾಗಿ ಆಳ್ಕೊಂಡಿದೆ. ಇಷ್ಟರ ಅಳ್ಕೊಳೋ ತನಕ ನೀವು ಚೆನ್ನಾಗಿ ವೆಯ್ಟ್ ಮಾಡಬೇಕು. ಹಂಗಂದರೆ ಮಾತ್ರ ನಿಮಗೆ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಕ್ರ್ಯಾಕ್ಸ್ ಕೂಡ ಬರೋದಿಲ್ಲ. 1 ನಿಮಿಷ ಚೆನ್ನಾಗಿ ಪ್ಲೇಟ್ ತೆಗೆದ್ಮೇಲೆ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವ ಕಪ್ ಅಳತೆಯಿಂದ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಸ್ವೀಟ್ ಜಾಸ್ತಿ ತಿಂತಾರಂದರೆ ನೀವು 1/4 ಕಪ್ ಕೂಡ ತೊಗೊಳ್ಬೋದು. ಬಟ್ 1 ಕಪ್ ತೊಗೊಳ್ಳೋದ್ರಿಂದ ಮಾಮೂಲಿಗೆ ಸ್ವೀಟ್ ಇರುತ್ತಲ್ವ, ಅಷ್ಟಾಗುತ್ತೆ.
ಸಕ್ಕರೆಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ 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 ಸಕ್ಕರೆ ಉಪ್ಪಿಟ್ಟಿನ ರವೆ ಜೊತೆ ಮಿಕ್ಸ್ ಮಾಡಿದಾಗ ನಮಗೆ ನೀರು ಬಿಡುತ್ತೆ. ಅಂದರೆ ಮೊದಲಿಗೆ ಯಾವ ಥರ ಅಳ್ಕೊಂಡಿರುತ್ತೆ ಅಲ್ವಾ, ಅದೆಲ್ಲ ಈಗ ಸ್ವಲ್ಪ ನೀರಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಸಕ್ಕರೆನ ಹಾಕಿದ ತಕ್ಷಣ ಸಕ್ಕರೆ ನೀರು ಬಿಡುತ್ತಲ್ವ, ಉಪ್ಪಿಟ್ಟಿನ ರವೆ ಜೊತೆ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಸ್ವಲ್ಪ ಈಗ ನೀರು ಥರ ಆಗುತ್ತೆ. ನಿಮಗೆ ಡೌಟ್ಸ್ ಇರ್ಬೋದು, ಈ ಥರ ನೀರು ಥರ ಆದರೆ ಯಾವ ಥರ ಉಂಡೆ ಕಟ್ಟೋದು ನಾವು ಅಂತ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಉಂಡೆ ಕಟ್ಬೋದು. ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸೊ ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಬೋದು. ಕೆಲವ್ರಿಗೆ ಮನೆಯಲ್ಲಿ ಈ ಕೇಸರಿಬಾತ್ ತಿಂದರೆ ಇಷ್ಟ ಆಗಲ್ಲ. ಸೊ ಸ್ವೀಟ್ ಏನಾದರೂ ಮಾಡಿದಾಗ ಇಷ್ಟ ಆಗಲ್ಲ. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಈ ರೀತಿ ನೀವು ಲಡ್ಡುನ ಟ್ರೈ ಮಾಡಿದರೆ ಖಂಡಿತವಾಗಲೂ ಎಲ್ಲರೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಈಗ ನಾನು ಇದಕ್ಕೆ ಸ್ವಲ್ಪ ಕೋಕೋಮಿಲನ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಕಲ್ಲಂಗಡಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋರು ಬಾದಾಮಿ ಚಿಕ್ಕದಾಗಿ ಪೀಸಸ್ನ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಎಲ್ಲದನ್ನೂ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಸ್ನೇಹಿತರೆ, ಇದು ಚೆನ್ನಾಗಿ ನಮಗೆ ಹಳ್ಕೊಳ್ಬೇಕು. ನಾರ್ಮಲಾಗಿ ಮೊದಲಿಗೆ ಯಾವ ಥರ ಹಳ್ಕೊಂಡಿತ್ತು ಉಂಡೆ ಸ್ಟ್ರೆಚ್ಚರ್ಗೆ ಬರಬೇಕು ಅಂದರೆ 20 ನಿಮಿಷ ನೀವು ಕೈ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು. ಸೊ ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ನೋಡ್ತಾ ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದೆ ಅಂದರೆ ಫೈನಲಾಗಿ ನಮಗೆ ಉಂಡೆ ಸ್ಟ್ರೆಚ್ಚರ್ಗೆ ಬರುತ್ತೆ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈಗೆ ಸ್ವಲ್ಪ ನೀರು ತುಪ್ಪ ಹಚ್ಕೊಂಡು ಈ ಥರ ನೀವು ಮುಟ್ಟಿ ನೋಡಬೇಕು. ಅಂದರೆ ಉಂಡೆ ಹದಕ್ಕೆ ಬಂದಿದ್ದೀನಿಲ್ವ ಅಂತ ನೋಡ್ಕೊಳ್ಳಿ. ಈಗ ಪರ್ಫೆಕ್ಟಾಗಿ ಉಂಡೆ ಹದಕ್ಕೆ ಬಂದಿದೆ. ಗ್ಯಾಸನ್ನು ಈಗ ಆಫ್ ಮಾಡ್ಕೊಂಬಿಡಿ. ಇಷ್ಟಾದರೆ ಸಾಕು. ಹೇಳಿದ್ನಲ್ವ, ಒಂದು 20 ನಿಮಿಷ ಈ ಸ್ಟ್ರೆಚ್ಚರ್ಗೆ ಬರೋ ತನಕ ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಬಿಡಿ. ಇದು ಸ್ವಲ್ಪ ಹಾರಬೇಕು, ತೀರಾ ಆರೋಕ್ಕೆ ಬಿಡಬೇಡಿ. ನಮಗೆ ಕೈ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ಕೈಗೆ ಸ್ವಲ್ಪ ತುಪ್ಪನೋ ಎಣ್ಣೆನ ಹಚ್ಕೊಂಡು ನಾರ್ಮಲಾಗಿ ಲಡ್ಡುನ ಯಾವ ಥರ ಪ್ರಿಪೇರ್ ಮಾಡ್ತೀರೋ ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಈ ಥರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಉಂಡೆಯನ್ನು ಕಟ್ಕೊಳ್ಬೋದು. ಖಂಡಿತವಾಗ್ಲೂ ಸ್ನೇಹಿತರೆ, ಕೆಲವರಿಗೆ ಮೋತಿಚೂರು ಲಡ್ಡು ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು ಜಸ್ಟ್ ಒಂದು ಕಪ್ ಉಪ್ಪಿಟ್ಟು ರವೆಯಲ್ಲಿ ಈ ಮೋತಿಚೂರನ್ನ ನೀವು ರೆಡಿ ಮಾಡ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಅತಿ ಕಡಿಮೆ ಸಮಯದಲ್ಲೂ ಕೂಡ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಯಾವುದೇ ರೀತಿ ಸಕ್ಕರೆ ಪಾಕನೂ ಬೇಡ, ಬೆಲ್ಲದ ಪಾಕನೂ ಬೇಡ, ಎಣ್ಣೆಯಲ್ಲಿ ಕರಿಯೋದು ಬೇಡ. ತುಂಬ ಚೆನ್ನಾಗಿ ನೀವು ಇನ್ಸ್ಟೆಂಟಾಗಿ ಲಡ್ಡುನ ರೆಡಿ ಮಾಡ್ಬೋದು. ಫೈನಲಾಗಿ ಇದೇ ರೀತಿ ಉಳಿದಿರುವಂತಹ ಉಪ್ಪಿಟ್ಟು ರವೆಯಿಂದ ನಾರ್ಮಲಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.